ಪ್ರಜ್ವಲ್ ಅವರು ಡಬ್ ಮಾಡಿಲ್ಲ, ಬಟ್ ಅದು ನಿಮಗೆ ಹೇಗೆ ಅನಿಸ್ತು? ತೊಂದರೆ ಕೊಡ್ತಾ ನೋಡುವಾಗ, ಸಿನಿಮಾ ನೋಡುವಾಗ? ಟ್ರೈಲರು ಮತ್ತೆ ನಮಗೆ ಮುಂಚೆ ಗೊತ್ತಿದ್ದರಿಂದ ಅದೇನು ಅಂತ ಇಂಪ್ಯಾಕ್ಟ್ ಅನಿಸ್ಲಿಲ್ಲ ನನಗೆ. ಸಿನಿಮಾದಲ್ಲೂ ಕೂಡ ಜಾಸ್ತಿ ಏನು ಪೋರ್ಷನ್ ಇಲ್ಲ. ಈ ರಾಜ್ ಬಿ ಶೆಟ್ಟರ್ದ ಆಗಿರಬಹುದು, ಮತ್ತೆ ಮಿತ್ರ ಅವ್ರ ಕ್ಯಾರೆಕ್ಟರು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಸಿನಿಮಾದಲ್ಲಿ. ಮಿತ್ರ ಅವರೆಲ್ಲ ಬೆಂಗಳೂರು ಭಾಷೆ ಜಾಸ್ತಿ ಮಾತು, ಅವರು ಅದಕ್ಕೆ ಡೆಡಿಕೇಟೆಡ್ ಆಗಿ ಡಬ್ ಮಾಡಿ ಅಷ್ಟು ಚೆನ್ನಾಗಿ ತಂದ್ರಲ್ಲ, ಅದು ನನಗೆ ತುಂಬಾ ಇಷ್ಟ ಆಯಿತು. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಪ್ರಜ್ವಲ್ ದೇವರಾಜ್ ಮತ್ತು ರಾಜ್ ಬಿ ಶೆಟ್ಟಿ ಅಭಿನಯದ ಗುರುದತ್ತ ಗಾಣಿಗ ನಿರ್ದೇಶನದ ಕರಾವಳಿ ಸಿನಿಮಾ ಬಿಡುಗಡೆ ಆಗಿದೆ. ಬಿಡುಗಡೆ ಆಗೋದಕ್ಕೂ ಮೊದಲು ಕರಾವಳಿ ಸಿನಿಮಾ ಸಾಕಷ್ಟು ಅಡೆತಡೆಗಳನ್ನು ಎದುರಿಸಿದ್ರು. ಬಿಡುಗಡೆಯ ನಂತರ ಸಾಕಷ್ಟು ಮಿಶ್ರ ಪ್ರತಿಕ್ರಿಯೆಯನ್ನು ಈ ಒಂದು ಸಿನಿಮಾ ಪಡ್ಕೊಳ್ತಾ ಇದ್ರು ಕೂಡ ಕರಾವಳಿ ಕಂಬಳದ ಹಿನ್ನೆಲೆ, ಪ್ರತಿಷ್ಠೆ, ಪರಂಪರೆ, ಅದರ ಸುತ್ತಲೂ ಇರುವಂತಹ ರಾಜಕೀಯ, ಕಂಬಳದ ಹಿಂದಿರುವಂತಹ ಪ್ಯಾಷನ್ನ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ತೆರೆ ಮೇಲೆ ತಂದಿರುವಂತಹ ಒಂದು ಡೇರಿಂಗ್ ಅಟೆಂಪ್ಟ್ ಆಗಿ ಈ ಒಂದು ಸಿನಿಮಾ ಸಾಕಷ್ಟು ಸಿನಿ ಪ್ರೇಕ್ಷಕರಿಗೆ ಇಷ್ಟ ಆಗ್ತಾ ಇದೆ. ಕರಾವಳಿ ಸಿನಿಮಾ ಬಿಡುಗಡೆ ಆಗೋದಕ್ಕೂ ಮೊದಲು ಈ ಸಿನಿಮಾದ ಹಾಡುಗಳು ಒಂದೊಳ್ಳೆ ಇನ್ವಿಟೇಷನನ್ನು ಮಾಡಿಕೊಟ್ಟಿದ್ವು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮುದ್ದುಗುಮ್ಮ ಸಾಂಗ್ ಬಿಡುಗಡೆ ಆದಾಗಲೇ ಇನ್ಸ್ಟೆಂಟ್ ಹಿಟ್ ಆಗಿತ್ತು. ಅದಾದ ನಂತರ ಬಂದಂತಹ ಬಾ ಕರಾವಳಿಗೆ ಹಾಡು ಈ ಒಂದು ಸಿನಿಮಾನ ನಾವು ನೋಡಲೇಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನನ್ನು ಬಿಲ್ಡ್ ಮಾಡೋ ಥರ ಮೂಡಿ ಬಂದಿತ್ತು. ಸದ್ಯಕ್ಕೆ ಈ ಎರಡೂ ಹಾಡುಗಳನ್ನು ಬರೆದಿರುವಂತಹ ಕರಾವಳಿ ಕವಿ, ನಮ್ಮ ಕನ್ನಡ ಚಿತ್ರರಂಗದ ಮೋಸ್ಟ್ ಹ್ಯಾಪನಿಂಗ್ ಲಿರಿಸಿಸ್ಟ್ ಪ್ರಮೋದ್ ಮರವಂತೆ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ, ಬನ್ನಿ. ಪ್ರಮೋದ್ ಸರ್, ವೆಲ್ಕಮ್ ಟು ದ ಶೋ. ನಿಮಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ಕರಾವಳಿ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಚಿತ್ರಮಂದಿರಗಳಲ್ಲಿ. ನಿಮ್ಮ 3 ಹಾಡುಗಳು ಇನ್ಫ್ಯಾಕ್ಟ್ ಸಾಕಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದ್ವಿ. ಬಿಡುಗಡೆಗೂ ಮೊದಲು ಕೂಡ ಒಂದೊಳ್ಳೆ ಇನ್ವಿಟೇಷನನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ವು. ಏನೋ ಬೇರೆ ಥರದ ಸಿನಿಮಾ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆಯನ್ನು ಆ ಹಾಡುಗಳೇ ಹುಟ್ಟಾಕಿದ್ವು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸರ್, ಫಸ್ಟ್ಲಿ ಮುದ್ದುಗುಮ್ಮ ಹಾಡು ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತೆ. ಒಂದೊಳ್ಳೆ ರೊಮ್ಯಾಂಟಿಕ್ ಟ್ರ್ಯಾಕು, ಪ್ಲಸ್ ತುಂಬ ದೊಡ್ಡ ಹಾಡಿದು. ಆಲ್ಮೋಸ್ಟ್ 5 ಮಿನಿಟ್ಸ್ ಪ್ಲಸ್ ಇದೆ ಈ ಹಾಡು. 2 ಚರಣ ಬರುತ್ತೆ, ಮತ್ತು ಆಲ್ಮೋಸ್ಟ್ ಹುಕ್ ಲೈನಿಂದ ಹಿಡಿದು ಪ್ರತಿಯೊಂದು ಕೂಡ ಸಖತ್ತಾಗಿ ಬರೆದಿದ್ದಾರಲ್ಲ ಅಂತ ನನಗೆ ಹಾಡು ಕೇಳಿದಾಗಲೇ ಅನ್ನಿಸ್ತು. ಸೊ ಮುದ್ದುಗುಮ್ಮ ಹಾಡು ಹೆಂಗೆ ಹುಟ್ಕೊಳ್ತು, ಹೇಗೆ ಅಂತ? ಗುರುದತ್ ಗಾಣಿಗ ಮತ್ತೆ ನನ್ನ ಒಡನಾಟ ಆ್ಯಕ್ಚುಲಿ ಕರಾವಳಿಗಿಂತ ಮುಂಚೆ ಅಂಬಿನಿಂಗೆ ವಯಸ್ಸಾಯಿತು ಸಿನಿಮಾ ಮಾಡಿದಾಗ ನನಗೆ ಯಾರೋ ನಮ್ಮ ಭಾಗದವರು ಒಬ್ರು ಇದ್ದಾರಲ್ವಾ ಅನ್ನೋದೊಂದು ಇದಿತ್ತು. ಅದು ರೀಮೇಕ್ ಸಿನಿಮಾ ಆದರೂ ಕೂಡ ಆತ ಪ್ರೆಸೆಂಟ್ ಮಾಡಿದಂಥ ರೀತಿ ನನಗೆ ತುಂಬ ಇಷ್ಟ ಆಗಿತ್ತು. ಒಬ್ಬ ಒಳ್ಳೆ ಟೆಕ್ನಿಷಿಯನ್ ಅನ್ನೋದೊಂದಿತ್ತು. ಅದಾದಮೇಲೆ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕಿಂತ ಇನ್ನೊಂದು ಸಿನಿಮಾಗೆ ಸಾಂಗ್ ಬರೆಯೋಕ್ಕಂತ ಕರೆದಿದ್ರು. ನಾವು ಅದನ್ನು ಕಂಪೋಸಿಂಗ್ ಮಾಡಿ ಅಲ್ಲಿ ತುಂಬ ಒಂದು ಕಂಫರ್ಟ್ ಫೀಲ್ ಆಗಿತ್ತು. ಅಂದರೆ ನಾವು ಕುಂದಾಪುರ ಭಾಷೆಯಲ್ಲಿ ಮಾತಾಡ್ತಿದ್ವಿ, ಅವರ ವೇವ್ಲೆಂತ್ ನನ್ನ ವೇವ್ಲೆಂತ್ ತುಂಬ ಬೇಗ ಮ್ಯಾಚ್ ಆಯಿತು ಆ ಕಂಪೋಸಿಷನಲ್ಲಿ. ಸೊ ಬಟ್ ಅದೇನೋ ಕಾರಣಾಂತರಗಳಿಂದ ಆ ಸಿನಿಮಾ ಆಗಲಿಲ್ಲ. ಆ ಹಾಡು ನಾವು ಮಾಡಿದ್ವಿ, ಅದನ್ನು ಸೈಡ್ಗೆ ಇಟ್ವಿ, ಆ ಸಿನಿಮಾ ಆಗಲಿಲ್ಲ. ಅದಾದಮೇಲೆ ಅವರು ಎತ್ಕೊಂಡಂಥ ಸಿನಿಮಾನೇ ಕರಾವಳಿ. ಸೊ ಕರಾವಳಿ ಬಂದಾಗ ಮತ್ತೆ ನನಗೆ ಕರೆ ಮಾಡಿ, ಅದೇ ಫಸ್ಟ್ ನಾವು ಮಾಡಿದಂಥ ಹಾಡೇ ಮುದ್ದುಗುಮ್ಮ. ಮುದ್ದುಗುಮ್ಮ ನನಗೆ ಫಸ್ಟ್ ಇನ್ಸ್ಟೆಂಟಾಗಿ ಟ್ಯೂನ್ ಯಾವಾಗ ಸಚಿನ್ ಅವ್ರು ಟ್ಯೂನ್ ಕಳಿಸ್ತಾರೆ ಆವಾಗಲೇ ನನಗೆ ಇಷ್ಟ ಆಯಿತು, ತುಂಬ ಇಷ್ಟ ಆಗಿತ್ತು. ಸೊ ಆ್ಯಂಡ್ ಫಸ್ಟು ವರ್ಷನ್ ನನಗೆ ಯೂಶ್ವಲಿ ಎಲ್ಲ ಹಾಡುಗಳು ಬಂದಾಗಲೂ ಮಿನಿಮಮ್ ಕರೆಕ್ಷನ್ಸ್ ಅಂತ ಇದ್ದೇ ಇರುತ್ತೆ, ತುಂಬ ವರ್ಷನ್ಸ್ಗಳಾಗುತ್ತೆ ಕೆಲವೊಂದು ಕಡೆ. ಬಟ್ ಇಲ್ಲಿ 4 ಹಾಡುಗಳು ನಾನು ಬರೆದಿರೋದು ಸಿನಿಮಾದಲ್ಲಿ. ಅದರಲ್ಲಿ ಸೊ ನನ್ನ ಪ್ರಕಾರ ಒಂದು 6 ಲೈನ್ಸ್ ಕರೆಕ್ಷನ್ ಆಗಿರ್ಬೋದು. 4 ಹಾಡುಗಳು ಸೇರಿ ಒಂದು 6 ಲೈನ್ ಅಷ್ಟೇ ಕರೆಕ್ಷನ್ಸ್ ಆಗಿರೋದು. ಮುದ್ದುಗುಮ್ಮ 1 ಲೈನ್ ಮಾತ್ರ ಕರೆಕ್ಷನ್ ಮಾಡಿರೋದು ನಾವು. ಚರಣ ಸೆಕೆಂಡ್ ಚರಣದಲ್ಲಿ 1 ಲೈನ್ ಮಾತ್ರ, ಅದು ಬಿಟ್ಟರೆ ಒಂದು ಕರೆಕ್ಷನ್ ಇರಲಿಲ್ಲ. ಅಂದರೆ ಅದು ಏನೋ ಆಗ್ತಾ ಹೋಯ್ತು. ಅದು ಪಲ್ಲವಿ ಬರ್ದು ಕಳಿಸ್ದೆ, ನನಗೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅನಿಸ್ತು, ಅವ್ರಿಗೂ ಇಷ್ಟ ಆಯಿತು, ಸಚಿನ್ ಅವ್ರಿಗೂ ಇಷ್ಟ ಆಯಿತು, ಸೊ ಎಂಟೈರ್ ಟೀಮ್ಗೆ ಇಷ್ಟ ಆಯಿತು. ಆಮೇಲೆ ಸೆಕೆಂಡ್ ಚರಣ ಆ್ಯಕ್ಚುಲಿ ಒಂದೇ ಚರಣ ಆಯಿತು. ನಾನು ಹೇಳಿದೆ ಇಲ್ಲ ಇದು ಇನ್ನೊಂದು ಚರಣ ಮಾಡೋಣ ಹಾಡು, ಅಂದರೆ ಬೇಗ ಮುಗೀತು ಅಂತ ಅನಿಸ್ಬಾರ್ದು, ನೀವು ಸಿನಿಮಾದಲ್ಲಿ ಇಟ್ಕೋತೀರಾ ಅದು ಸೆಕೆಂಡ್ರಿ, ಬಟ್ ಆಡಿಯೋ ಅಂತ ಕೊಟ್ಟಾಗ ಒಂದು ಸಿನಿಮಾ ಒಂದು ಸಾಂಗ್ ಟ್ರಾವೆಲ್ ಆಗಲಿ ಒಂದು 4 ಮಿನಿಟ್ಸ್ ಅಂತ ಹೇಳಿದ್ದೆ. ಬಟ್ ನಾವು ಶ್ರೀರಾಮ್ ರೆಕಾರ್ಡ್ ಮಾಡೋಕ್ಕಿಂತ ಮುಂಚಿನ ದಿನ ನಾವು ಚರಣ ಬರೆದು ಸೆಕೆಂಡ್ ಚರಣನ ಮಾಡೋಣ ಅಂತ ಹೇಳಿ ಮಾಡ್ಕೊಂಡಿದ್ದದು. ಸೊ ಬಟ್ ಅವ್ರು ಏನು ಮಾಡೋದು, ಸೆಕೆಂಡ್ ಚರಣ ಬರ್ದಾದ್ಮೇಲೆ ಆಡಿಯೋ ಎಲ್ಲ ಕೇಳಾದ್ಮೇಲೆ ನಾವು ಇಲ್ಲ ಇದೆ ನಾನು ಶೂಟ್ ಮಾಡ್ತೀನಿ, ಸಿನಿಮಾದಲ್ಲಿ ಇಡ್ತೀನಿ ಇಲ್ಲೋ ಗೊತ್ತಿಲ್ಲ ನಾನು ವಿಜುವಲ್ನ, ಸೆಕೆಂಡ್ ಚರಣ ವಿಜುವಲ್ನ ಒಂದು ರೊಮ್ಯಾಂಟಿಕ್ ಆಗಿ ಶೂಟ್ ಮಾಡಿ ನಾನು ಅದನ್ನು ಆಡಿಯೋಗೆ ಬಿಡ್ತೀನಿ ಅಂತ ಹೇಳಿದ್ರು. ಬಟ್ ಅದು ಹೆಂಗೆ ಸಾಂಗ್ ಹೆಂಗೆ ವರ್ಕ್ ಆಯಿತು ಅಂದರೆ ಯೂಟ್ಯೂಬಲ್ಲಿ ಅದನ್ನು ಸಿನಿಮಾದಲ್ಲೂ ಮತ್ತೆ ಅದನ್ನು ಫುಲ್ ಸಾಂಗೇ 2 ಚರಣ ಇಟ್ಟಿದ್ದಾರೆ. ಹೌದೌದು. ಸೊ ಈ ಥರ ಆಗಿದ್ದು ಮುದ್ದುಗುಮ್ಮ. ಕರೆಕ್ಟ್. ಸಿದ್ದು ಶ್ರೀರಾಮ್ ಅವರು ಕೂಡ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಸಚಿನ್ ಬಸ್ರೂರ್ ಅವರ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು. ಅಂದರೆ ಅವರ ರವಿ ಬಸ್ರೂರ್ ಅವರ ಗರಡಿಯಿಂದ ಬಂದಿದ್ರು ಕೂಡ ಅವ್ರದ್ದೇ ಆದಂಥ ಡಿಫ್ರೆಂಟ್ ಐಡೆಂಟಿಟಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅವರು. ಇನ್ಫ್ಯಾಕ್ಟ್ ಕರಾವಳಿ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಇಟ್ ಈಸ್ ಲೈಕ್ ಹೈಲೈಟ್ ಅಂತಲೇ ಹೇಳ್ಬೋದು ಇಡೀ ಸಿನಿಮಾದಲ್ಲಿ. ಆ್ಯಂಡ್ ಹಾಡುಗಳು ಅಂದರೆ ಅವ್ರು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಎಸ್ಪೆಷಲಿ ಈ ಸಾಂಗಲ್ಲೂ ಪ್ಲಸ್ ಬಾ ಕರಾವಳಿಗೆ ಹಾಡಲ್ಲಿ
ಅದು ಬೇರೆ ಥರನೇ ಅಂದರೆ ಹೊಸದಾಗಿ ಫ್ರೆಶ್ ಆಗಿ ಸೌಂಡ್ ಆಗುತ್ತೆ. ಅಫ್ಕೋರ್ಸ್ ಅವರು ಕೂಡ ಕರಾವಳಿಯವರೇ ಆಗಿರೋದ್ರಿಂದ ಅಲ್ಲಿನ ಕೆಲವೊಂದಷ್ಟು ಮಟ್ಟುಗಳು ಕೂಡ ಅವರು ಸೇರಿಸ್ಕೊಂಡಿದ್ದಾರೆ. ಮುದ್ದುಗುಮ್ಮ ಅದೇ ನನಗೆ ಆ್ಯಕ್ಚುಲಿ 2 ಚರಣ ಇರೋದೇ ಅದೇ ಸ್ಪೆಷಲ್ ಅಂತ ಅನ್ನಿಸ್ತು. ಮತ್ತು ನಾನು 2 ಲೈನ್ ನಿಮಗೆ ಕಳಿಸಿದ್ದೆ ಆ್ಯಕ್ಚುಲಿ ಬೆಳಗ್ಗೆ. ಅಂದರೆ ಇದು 2 ಲೈನ್ ನನಗೆ ಬಹಳ ಇಷ್ಟ ಆಯ್ತು. ಯಾಕೆಂದರೆ 2 ಚರಣಗಳಲ್ಲಿ ಅದೊಂದು ಲೈನ್ ಒಂಥರ ಕಾಮನ್ ಥರ ಇದೆ. ನಾ ಸುಮ್ಮನಿರುವೆ ನನ್ನ ಕೆಣಕಿ ನೀ ನೋಡು ಅಂತ, ಅದು ಫಸ್ಟ್ ಚರಣ. ಸೆಕೆಂಡ್ ಚರಣದಲ್ಲಿ ನಾ ತಣ್ಣಗಿರುವೆ ಬೆನ್ನ ಸವರಿ ನೀವು ಓಡು ಅಂತ. ಹೆಂಗೆ ಬಂತು ಈ ಸಾಲುಗಳು? ಅಂದರೆ ಏನು ಫೀಡಿಂಗ್ ಕೊಟ್ಟಿದ್ದು ನಿರ್ದೇಶಕರು ಅಂತ? ಅಂದರೆ ನಿರ್ದೇಶಕರು ಹೇಳಿದ್ದು ನನಗೆ ಈ ಥರ ಸಿಚುವೇಶನ್ ಇರುತ್ತೆ, ಅವಳು ವೆಟರ್ನರಿ ಡಾಕ್ಟರ್ ಆಗಿರ್ತಾರೆ, ಇವ್ರದ್ದೊಂದು ಟ್ರಾವೆಲಿಂಗ್ ಇರುತ್ತೆ ಈ ಥರ, ಪ್ರಜ್ವಲ್ ಸರ್ ಕ್ಯಾರೆಕ್ಟರ್, ಧನಂಜಯ ಅನ್ನೋ ಕ್ಯಾರೆಕ್ಟರ್ದು. ಸೊ ಅವರಿಬ್ಬರಲ್ಲಿ ಮೀಟ್ ಆದಾಗ ಅವರ ಒಂದು ಜರ್ನಿ, ಲವ್ ಜರ್ನಿ ಅಂತ ಇದ್ದಿದ್ದು. ಸೊ ನನಗೆ ಟ್ಯೂನ್ ಕೇಳಿದಾಗ ಒಂದಿಷ್ಟು ಥಾಟ್ ರೆಗ್ಯುಲರ್, ನಾನು ಇದನ್ನು ತುಂಬ ರೆಗ್ಯುಲರ್ ಪ್ಯಾಟರ್ನಲ್ಲಿ ಬರಿದ್ದೇನೆ, ಒಂದು ನಾಟಿನೆಸ್ ಇರಲಿ ಅದರಲ್ಲಿ ಅಂತ ಹೇಳಿ. ಅದೇ ಫಸ್ಟಿಂದನೂ ನಾ ಖಾಲಿ ಇರುವೆ ಕಾಯೋ ಕೆಲಸ ನೀನು, ನೀ ನನ್ನ ಮನೆಯ ತುಳಸಿ ಗಿಡವ ಕಾಪಾಡು, ಬೇರೆ ಅಪ್ರೋಚಲ್ಲಿ ಹೋಗೋಣ ಅದೆಲ್ಲ ಹೇಳಿ ನಾನು ಮುದ್ದುಗುಮ್ಮ ಅಂತ ಕರೆದ್ರೆ ಒಂದು ಚೆನ್ನಾಗಿರುತ್ತೆ, ಒಂದು ನಾಟಿನೆಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಪ್ರೋಚ್ ಆಗಿದ್ದು ಸಾಂಗ್ನ. ಸೊ ಈಗ ನಾ ಸುಮ್ಮನಿರುವೆ ನನ್ನ ಕೆಣಕಿ ನೀ ನೋಡು, ಪ್ರಜ್ವಲ್ ದೇವರಾಜ್ ಕ್ಯಾರೆಕ್ಟರ್ ಸ್ವಲ್ಪ ಸೈಲೆಂಟ್ ಇರುವಂಥ ಕ್ಯಾರೆಕ್ಟರ್, ಆ ಥರದ ಕ್ಯಾರೆಕ್ಟರ್. ಪ್ರತಿಯೊಬ್ಬರಿಗೂ ಅಂದರೆ ಕನೆಕ್ಟ್ ಆಗಬೇಕು. ಪ್ರೀತಿಯಲ್ಲಿ ಬಿದ್ದಾಗ ಎಲ್ಲರೂ ಆ ಒಂದು ಆ ಸೈಲೆನ್ಸ್ ಇದ್ದೇ ಇರುತ್ತೆ ಒಬ್ಬೊಬ್ಬ ಇದರಲ್ಲಿ. ಬಟ್ ನನ್ನನ್ನು ನೀನು ಕೆಣಕ್ ನೋಡು ಅಂದರೆ ಪ್ರೀತಿಯಲ್ಲಿ ನಿನ್ನ ಕಣ್ಣಿಂದ ಕೆಣಕ್ ನೋಡು, ನಿನ್ನ ಮಾತಿಂದ ಕೆಣಕ್ ನೋಡು, ಅಥವಾ ನಿನ್ನ ಪ್ರೀತಿಯಿಂದ ಕೆಣಕ್ ನೋಡು, ಆವಾಗ ನನ್ನೊಳಗಿನ ಪ್ರೇಮಿ ಆಚೆ ಬರ್ಬೋದು ಅನ್ನೋ ಒಂದು ಭಾವದಲ್ಲಿ ಆ ಲೈನ್ ಬರೆದಿದ್ದು. ಆಮೇಲೆ ಸೆಕೆಂಡ್ ಚರಣದಲ್ಲಿ ಹೋಗ್ತಾ ಅದು ಸ್ವಲ್ಪ ಶೃಂಗಾರಕ್ಕೆ ಸ್ವಲ್ಪ ರೊಮ್ಯಾಂಟಿಕ್ ಆಗುತ್ತೆ. ಸೊ ಹಾಗಾಗಿ ಆ ಪ್ರತಿಯೊಬ್ಬ ಪ್ರೇಮಿಯಲ್ಲೂ ಕೂಡ ಒಬ್ಬ ರೊಮ್ಯಾಂಟಿಕ್ ಪರ್ಸನ್ ಕೂಡ ಇರ್ತಾನೆ, ಆ ಪ್ರೇಮದಲ್ಲೂ ಒಂದು ರೊಮ್ಯಾಂಟಿಸಮ್ ಇರುತ್ತೆ ಅನ್ನೋದೊಂದು ತೋರಿಸೋದಕ್ಕೋಸ್ಕರ ಮತ್ತೆ ಆ ಲೈನ್ ಬಂತಲ್ಲಿ. ಓಕೆ, ಈಗ ಅದೇ ಫಸ್ಟ್ ಚರಣದಲ್ಲಿ ತುಂಬ ಸ್ವಲ್ಪ ಪೊಯೆಟಿಕ್ ಆಗಿತ್ತು, ಸೆಕೆಂಡ್ ಬರುವಾಗ ಅದು ಸ್ವಲ್ಪ ರೊಮ್ಯಾಂಟಿಕ್ ಆಯಿತು. ಅಂದರೆ ಆ 2ರ ನಡುವಿನ ಆ ಒಂದು ಡಿಫ್ರೆನ್ಸ್ ನೀವು ಹೆಂಗೆ ಸ್ಟ್ರೈಕ್ ಮಾಡ್ತೀರಾ? ಅಂದರೆ ಹೆಂಗೆ ಬರೆಯುವಾಗ ನಿಮಗೆ ಅಂದರೆ ಜನಗಳಿಗೆ ತಲುಪಲೇಬೇಕು, ಪ್ಲಸ್ ಅದು ಎಲ್ಲೂ ತುಂಬ ಪೊಯೆಟಿಕ್ ಆಗಿ ಒಂಥರ ತಲೆ ಮೇಲೆ ಹೋಗ್ಬಾರ್ದು, ಆ್ಯಕ್ಚುಲಿ ಅರ್ಥ ಆಗದೆ ಇರೋ ಥರ. ಸೊ ಆ ಒಂದು ಡಿಫ್ರೆನ್ಸ್ನ ಹೆಂಗೆ ನೀವು ಆ್ಯಕ್ಚುಲಿ ಅರ್ಥ ಮಾಡ್ಕೊಂಡು ಬರೀತೀರಾ ಅಂತ? ನನ್ನ ಅಪ್ರೋಚ್ ಹೆಂಗಿರುತ್ತೆ ಅಂದರೆ ಯಾವುದೇ ಹಾಡಾದರೂ ಕೂಡ ಒಂದು ಸ್ಟೋರಿ ಟೆಲ್ಲಿಂಗ್ ಇರಬೇಕು ಅನ್ನೋ ಥರ ನಾನು ಅಪ್ರೋಚ್ ಮಾಡೋದು. ಈಗ ಮೊದಲ ದಿನವೇ ಮರಳು ಹಿಡಿಸಿದೆ ಹೇಗೆ, ಕೊನೆಯವರೆಗೂ ವಾಸಿಯಾಗದ ಹಾಗೆ, ಓಪನಿಂಗ್ ಲೈನ್ ಅಂದರೆ ಮೊದಲ ದಿನದಲ್ಲೇ ಫಸ್ಟ್ ನೋಟದಲ್ಲೇ ಈ ಥರ ಆಯ್ತು ನನಗೆ, ಆಮೇಲೆ ನಿಧಾನ ಒಂದು ಹೇಳ್ತಾ ಹೋಗ್ತಾನೆ. ಸೊ ನಾವು ಅದನ್ನ ಸೆಕೆಂಡ್ ಚರಣದಲ್ಲಿ ಬರ್ದಿರೋದನ್ನ ಫಸ್ಟ್ ಚರಣದಲ್ಲೇ ಬರೆಯೋಕ್ಕಾಗಲ್ಲ, ಅದು ಬೇರೆ ರೂಪ ಪಡ್ಕೊಂಡ್ಬಿಡುತ್ತೆ. ಫಸ್ಟ್ ನಮಗೆ ಪ್ರೀತಿ ಡೆವಲಪ್ ಆಗಬೇಕು. ಸೊ ಫಸ್ಟ್ ಚರಣದಲ್ಲಿ ನಾವು ಮಾತು ನೀನು ನನಗೆ ಒಂಟಿಯಾಗೆ ಸಿಗು, ಬರುವಾಗ ನೀ ಮರಿದೇನೆ ನಿನ್ನ ಚಂದ ನಗು ಅಂತ ಹೇಳ್ತಾನೆ, ಅವಳನ್ನ ಹೊಗಳ್ತಾ ಹೋಗ್ತಾನೆ. ಅದಾದ್ಮೇಲೆ ಸೆಕೆಂಡ್ ಚರಣದಲ್ಲಿ ನಾವು ಜಾಸ್ತಿ ರೊಮ್ಯಾಂಟಿಕ್. ಸೊ ಲವ್ ಡೆವಲಪ್ ಆಗೋದೇನಿದೆ ಸಿನಿಮಾದಲ್ಲೂ ಅದು ಲಿರಿಕಲಿನೂ ಡೆವಲಪ್ ಆಗಬೇಕು ಅನ್ನೋದು. ಇಲ್ಲಾಂದ್ರೆ ಹೇಳಿದ ವಿಷಯನೇ ಹೇಳ್ತಾ ಹೋದ್ರೆ ಕೇಳಗರಿಗೆ ಲ್ಯಾಗ್ ಅನ್ಸುತ್ತೆ. ಈಗ ನಾನು ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ, ಡೆವಲಪ್ ಆಗ್ತಾ ಹೋಗಬೇಕು. ಸಾಂಗ್ ಎಂಡ್ ಆಗ್ಬೇಕಾದ್ರೆ ಮ್ಯೂಸಿಕಲಿ ಹೆಂಗೆ ಎಲಿವೇಟ್ ಆಗುತ್ತೆ ಲವ್ ಡೆವಲಪ್ ಆಗಿದೆ ಅಂತ, ಲಿರಿಕಲಿನೂ ಕೂಡ ಅನಿಸ್ಬೇಕು ಜನರಿಗೆ ಅಂತ ಆ ಒಂದು ಅಪ್ರೋಚ್ ಯಾವಾಗಲೂ ಇರುತ್ತೆ ನನಗೆ. ಕರೆಕ್ಟ್. ಮತ್ತು ಈ ಮುದ್ದುಗುಮ್ಮ ಆ ಒಂದು ಫ್ರೇಸ್ನ ಯಾರು ಕಾಯಿನ್ ಮಾಡಿದ್ದು? ಸೊ ಅಬ್ವಿಯಸ್ಲಿ ನಾನೇ ಮಾಡಿದ್ದು. ಸೊ ಅದು ಟ್ಯೂನ್ ಬಂದಾಗಲೇ ನನಗೆ ಫಸ್ಟ್ ನನಗೆ ಇದು ಮಾಡಿದಾಗಲೇ ಅದು ಮುದ್ದುಗುಮ್ಮ ಅಂತ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದೊಂದು. ಮತ್ತು ಆ ಮುದ್ದುಗುಮ್ಮ ತುಂಬ ಕೇಳ್ತೀವಿ ನಾವು ಅದನ್ನು, ಮಕ್ಕಳಿಗೆಲ್ಲ ಆಟ ಇದು ಮಾಡಬೇಕಾದ್ರೆ ಹೇಳ್ತಾ ಇರ್ತೀವಿ ಅದನ್ನು. ಸೊ ಅದನ್ನು ಆ್ಯಕ್ಚುಲಿ ಇನಿಷಿಯಲಿ ಫಸ್ಟ್ ಗುರುವರು ಸ್ವಲ್ಪ ಡೌಟಲ್ಲಿದ್ದರು. ನಾನು ಫಸ್ಟ್ ಇದು ಕೇಳಿದಾಗ ಮುದ್ದುಗುಮ್ಮ ಬೇರೆ ಎಲ್ಲ ಓಕೆ, ನನಗೆ ಮುದ್ದುಗುಮ್ಮ ವರ್ಕ್ ಆಗ್ತಾ ಅದೊಂಚೂರು ಡೌಟಲ್ಲಿ ಇದ್ದೀನಿ ಅಂದರು. ಬಟ್ ಸ್ವಲ್ಪ ಟೈಮ್ ತೊಗೊಂಡಾದ್ಮೇಲೆ ಇಲ್ಲ ವರ್ಕ್ ಆಗುತ್ತೆ ಇದು ಅಂತ ಹೇಳಿ ಇಟ್ಟರು ಅದನ್ನು. ಅಫ್ಕೋರ್ಸ್ ಈಗ ಮುದ್ದುಗುಮ್ಮ ಸಾಂಗ್ ಒನ್ ಆಫ್ ದ ಅಂದರೆ ಮೋಸ್ಟ್ ಲವ್ಡ್ ರೊಮ್ಯಾಂಟಿಕ್ ಸಾಂಗ್ಸ್ ಅಂತೂ ಈಗ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ಅದನ್ನು ಬಿಟ್ಟರೆ ಬಾ ಕರಾವಳಿಗೆ ಹಾಡು, ಬೀಂಗ್ ಅ ಮ್ಯಾಂಗ್ಳೂರಿಯನ್, ನನಗಂದರೆ ಬಹಳಷ್ಟು ವಿಷಯಗಳು ಒಂದೇ ಇವರು ಸಾಂಗಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಲ್ಮೋಸ್ಟ್ ಆ ಒಂದು ತುಳುನಾಡಿನ ಎಸೆನ್ಸನ್ನು ಬಹಳಷ್ಟು ಕಟ್ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಂತ ನನಗನ್ನಿಸ್ತು. ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಲೈನ್ ಅಂದರೆ ಕಡಲಿಂದ ಕಾಡು, ಕಡಲಿಂದ ನಾಡು, ಅಂದರೆ ಇಟ್ ಈಸ್ ವೆರಿ ಸೈಂಟಿಫಿಕ್ ಇನ್ ಅ ವೇ ಹೇಳಬೇಕು ಅಂತಂದರೆ. ಬಿಕಾಸ್ ಜೀವ ಸಂಕುಲ ಹುಟ್ಟಿದ್ದೇ ಮೊದಲು ಸಮುದ್ರದ ಒಳಗಡೆ, ಸಮುದ್ರದ ಆಳದಲ್ಲಿ. ಸೊ ಅದರಿಂದನೇ ಎಲ್ಲ ಸಿವಿಲೈಸೇಷನು ಅಥವಾ ನಾರ್ಮಲ್ ಎಲ್ಲ ಕಾಡು ನಾಡು ಎಲ್ಲ ಹುಟ್ಟಿದ್ದು. ಸೊ ಅಂದರೆ ಏನು ಥಾಟ್ ಇತ್ತು ಎಕ್ಸಾಕ್ಟ್ಲಿ? ಈಗ ಬಾ ಕರಾವಳಿಗೆ ಹಾಡು ಬರೀಬೇಕು ಕರಾವಳಿ ಬಗ್ಗೆ. ಅಫ್ಕೋರ್ಸ್ ಇಲ್ಲಿ ಕಂಬಳದ ಕೆಲವೊಂದಷ್ಟು ಅಂದರೆ ಅದರ ರಿಲೇಟೆಡ್ ಸಾಲು ಬರುತ್ತೆ, ಅಂದರೆ ಜೀವನನೇ ಹೋರಾಟ ಅನ್ನೋ ಥರ ಓಡ್ತಾ ಇರಬೇಕು ಆ ಥರದ್ದೆಲ್ಲ. ಏನು ಎಕ್ಸಾಕ್ಟ್ಲಿ ಅಂದರೆ ಅಂಡ್ ಅಗೇನ್ ಒಂದೇ ಚರಣ ಇರೋದು, ಜಾಸ್ತಿ ಪಲ್ಲವಿ ಪ್ಲಸ್ ಒಂದು ಚರಣ ಇದೆ ಅಷ್ಟೇ. ಬಟ್ ಕಂಪ್ಲೀಟಾಗಿ ಎಸೆನ್ಸ್ನ ಕಟ್ಕೊಡೋಕ್ಕೆ ಇಷ್ಟು ಸಾಕಾಗಲ್ಲ ಕರಾವಳಿದು. ಬಟ್ ಸ್ಟಿಲ್ ನೀವು ಮ್ಯಾನೇಜ್ ಮಾಡಿದ್ದೀರಾ. ಏನು ತಲೆಲಿತ್ತು, ಏನು ಫೀಡಿಂಗ್ ಕೊಟ್ಟಿದ್ರು ಅಂತ? ಅವ್ರು ಹೇಳಿದ ಕರಾವಳಿಯ ಬಗ್ಗೆ ಒಂದು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿಯ ಬಗ್ಗೆ ಇರುವಂಥ ಒಂದು ಹಾಡು ಆಗಬೇಕು ಅಂತ.
ಸೊ ನಮ್ಮ ಕರಾವಳಿ ಅಂದ ತಕ್ಷಣ ನಮ್ಮ ಕರಾವಳಿ ಆಗೋದಕ್ಕೆ ಮುಖ್ಯ ಕಾರಣನೇ ನಮ್ಮ ಸಮುದ್ರ ಕಡಲು. ಸೊ ಸಮುದ್ರ ಅನ್ನೋದು ನಾವು ಕರಾವಳಿಯವ್ರು ನಾವು ಹತ್ರ ಇದ್ರೂ ಕೂಡ ಸಂಪೂರ್ಣ ಕರ್ನಾಟಕ ಎಲ್ಲ ಪ್ರತಿಯೊಂದು ಇದಕ್ಕೂ ಕನೆಕ್ಟ್ ಆಗುವಂಥದ್ದು ಅದು. ಯಾಕಂದ್ರೆ ಸಮುದ್ರದ ನೀರು ಆವಿಯಾಗಿನೇ ಮೋಡ ಆಗಿ ಮಳೆ ಬರೋದು. ಸೊ ಸಂಪೂರ್ಣವಾಗಿ ನಮಗೆ ಈಗ ಪ್ರತಿಯೊಂದು ಕರಾವಳಿ ಆಗಿರ್ಬೋದು, ಬಯಲುಸೀಮೆ ಆಗಿರ್ಬೋದು, ಮಲೆನಾಡು ಆಗಿರ್ಬೋದು, ಎಲ್ಲದಕ್ಕೂ ಅದರದ್ದೇ ಆದ ವಿಶೇಷತೆಗಳಿದೆ, ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಕರ್ನಾಟಕ ಅಂತ ಬಂದಾಗ ಮೂರು ಆಲ್ಮೋಸ್ಟ್ ಸೇಮ್ ಒಂದು ನಮ್ಮ ಪ್ರಾಮುಖ್ಯತೆಗಳು ಸೇಮ್ ಇದೆ. ಕಲ್ಚರ್ ಅಂತ ಆಗಿರ್ಬೋದು ಎಲ್ಲದರಲ್ಲೂ. ಸೊ ನಮ್ಮ ಕಲ್ಚರನ್ನು ನಾವು ಈ ಸಿನಿಮಾ ಅಂತ ಬಂದಾಗ ಇಲ್ಲಿ ನಾವು ಈ ಕತೆ ಹೇಳ್ತಾ ಇರೋದ್ರಿಂದ ಸೊ ನಮ್ಮ ಕಲ್ಚರನ್ನು ನಾವು ಹೇಳೋಣ ಈ ಹಾಡಲ್ಲಿ ಅನ್ನೋದು ಇಂಟೆನ್ಷನ್ ಇದ್ದಿದ್ದು. ಹಾಗಾಗಿ ಕಡಲಿಂದ ನಾಡು, ಕಡಲಿಂದ ಕಾಡು. ಬಟ್ ಆಮೇಲೆ ಹೋಗ್ತಾ ನಿಮಗೆ ಪ್ರತಿ ಕಡಲಿಂದ ಅದೊಂದು ಲೈನ್ಸ್ ಬಿಟ್ಟರೆ ನಿಮ್ಗೆ ಆಮೇಲೆ ಹೋಗ್ತಾ ಎಲ್ಲ ಭಾಗಕ್ಕೂ ಕನೆಕ್ಟ್ ಆಗುತ್ತಲ್ಲ ಇದು ಅನ್ನೋ ಥರನೇ ಆಗುತ್ತೆ. ಎಂಟೈರ್ ಕರ್ನಾಟಕಕ್ಕೂ ಬರ್ದಂಗೆ ಇರಬೇಕು ಅನ್ನೋ ಥರ ನಂದು ಅಪ್ರೋಚ್ ಇದು. ಪುಣ್ಯದ ಮಣ್ಣು ಇಲ್ಲಿ ಊರಿದ ಬೇರು, ಕೊಡುದು 100 ಜನರ ಬಾಳಿಗೆ ಸೂರು. ಅಂದರೆ ಒಂದು ಬೇರು ಊರಿದ್ರೆ ಅದೆಷ್ಟು ಜನರಿಗೆ ಇದು ಮಾಡುತ್ತೆ. ಅಂದರೆ ಒಬ್ಬ ಮನುಷ್ಯನ ರೀತಿಯಲ್ಲೂ ಅಷ್ಟೇ. ಮತ್ತು ನನಗೆ ವಿಶೇಷವಾಗಿ ಇನ್ನೊಂದು ನನಗೆ ಆ ಹಾಡಲ್ಲಿ ನನಗೆ ಬರೆದ ಮೇಲೆ ಅನಿಸಿದ್ದು, ಕರಾವಳಿಗರು ಜಾಸ್ತಿ ಈ ಹೋಟೆಲ್ ಉದ್ಯಮ, ಯಾವುದೋ ಒಂದು ಬಿಸ್ನೆಸ್, ಈ ಥರದಲ್ಲಿ ಸ್ವಲ್ಪ ಜಾಸ್ತಿ ಇದೀವಿ ನಾವು. ಉಡುಪಿ ಹೋಟೆಲ್ ಅಂತ ಇರುತ್ತೆ, ಮಂಗಳೂರು ಹೋಟೆಲ್, ಈ ಥರದ್ದೆಲ್ಲ. ಸೊ ಅಲ್ಲಿ ಒಬ್ಬ ನೆಲೆ ನಿಂತ ಅಂದರೆ ಇದರಲ್ಲಿ ಅಫ್ಕೋರ್ಸ್ ಎಲ್ಲ ಭಾಗದವರು ಮಾಡ್ತಾರೆ. ಬಟ್ ನಾನು ಈ ಕರಾವಳಿ ಹಾಡಾಗಿರೋದ್ರಿಂದ ಹೇಳ್ತಾ ಇರೋದು, ಅವ್ರು ಬಂದು ನಿಂತಾಗ ಅವನು ಒಂದಿಷ್ಟು ಜನ ಕೆಲಸ ಕೊಡ್ತಾನೆ, ಒಂದಿಷ್ಟು ಜನ ಹಸ್ದವ್ರಿಗೆ ಅನ್ನ ಕೊಡ್ತಾನೆ. ಸೊ ಅದೆಲ್ಲವೂ ನನಗೆ ಈ ಕನೆಕ್ಟ್ ಆಗುತ್ತಲ್ಲ ಅನಿಸ್ತು. ಪುಣ್ಯದ ಮಣ್ಣು ಇಲ್ಲಿ ಉರಿದ ಬೇರು, ಕೊಡುವುದು 100 ಜನರ ಬಾಳಿಗೆ ಸೂರು ಅಂತ ಹೇಳಿ ಮತ್ತೆ ನಮಗೆ ಕರಾವಳಿಗೆ ಅಂತ ಇನ್ವೈಟ್ ಮಾಡ್ದಂಗೂ ಇರಬೇಕು, ಸಿನಿಮಾಗೂ ಬನ್ನಿ ನೀವು ಅಂತ ಇನ್ವೈಟ್ ಮಾಡ್ದಂಗೂ ಇರಬೇಕು ಅನ್ನೋದು. ಅದರಲ್ಲಿ ಅದೇ ನನಗೆ ಚರಣ ನನಗೆ ತುಂಬ ಇಷ್ಟ. ಜನರ ಜೀವನವೇ ಓಟ, ಗೆಲುವು ಸೋಲುಗಳ ಪಾಠ. ಅದು ಅಗೇನ್ ಎಲ್ಲ ಕಡೆ ಕನೆಕ್ಟ್ ಆಗುತ್ತೆ. ಮನುಷ್ಯತ್ವ ಎಂಬ ಭಾವ ಮನದಿ ತುಂಬಿ ನಡೆಯುತ್ತೀವಿ ನಾವು ದೈವತ್ವನೇ ನಂಬಿ. ಸೊ ನಮ್ಮ ದೈವಗಳು ಅದರದ್ದೆಲ್ಲದೂ ಎಲ್ಲದೂ ಎಸೆನ್ಸ್ ಬರಲಿ ಅದರಲ್ಲಿ ಅನ್ನೋ ಥರ ಒಂದು ಇತ್ತು ನನಗೆ. ಅದೊಂದು ಕರೆಕ್ಟ್. ಎಸ್ಪೆಷಲಿ ಈಗ ಕಲೆಯಿಂದ ದೈವ ನೆಲೆ ನಿಂತ ಊರು, ಅದಂತೂ ಇಟ್ಸ್ ಲೈಕ್ ವೆರಿ ಲೆಜಿಟ್ ಅಂತ ಹೇಳ್ಬೋದು ಆ ಲೈನ್ ಅಂತೂ. ಬಿಕಾಸ್ ಕಲೆನ ಅಲ್ಲಿ ದೈವ ಥರನೇ ನಾವು ಆರಾಧಿಸ್ತೀವಿ, ಆ ಥರದ್ದೆಲ್ಲ. ಪ್ಲಸ್ ಪುಣ್ಯದ ಮಣ್ಣು ಇಲ್ಲಿ ಊರಿದ ಬೇರೆ, ಅದು ನೀವು ಹೇಳ್ದಂಗೆ ಆ್ಯಕ್ಚುಲಿ ನನಗೆ ಅದು ತುಂಬ ಇಷ್ಟ ಆಯಿತು. ಮತ್ತು ಗುಣವಂತರಾಗಿ ಬೆಳೆಯುವಂಥ ಯೋಗ, ಕೊಡುವಂಥ ಸೂರು ನಮ್ಮೂರು. ಲೈಕ್ ಇದು ಜನರಲೈಸ್ಡ್ ಆಗುತ್ತೆ. ಬಟ್ ಆಸ್ ಎ ಲೈಕ್ ಕರಾವಳಿಯವನಾಗಿ ಇದು ತುಂಬ ನಿಜವಾಗ್ಲೂ ಅಲ್ಲಿ ಅಂದರೆ ಗುಣ ಲಕ್ಷಣಕ್ಕೆ ಜಾಸ್ತಿ ಬೆಲೆ ಕೊಡ್ತಾರೆ. ಅಂದರೆ ಒಬ್ಬನ ಪೊಸಿಷನ್ಗಿಂತ ಜಾಸ್ತಿ ಅಥವಾ ಹಣಕ್ಕಿಂತ ಜಾಸ್ತಿ ಊರಲ್ಲಿ ಗುಣವಂತನ ಇಲ್ವಾ ಅನ್ನೋದಕ್ಕೆ ಜಾಸ್ತಿ ಅಲ್ಲಿ ಪ್ರಾಮುಖ್ಯತೆ. ಸೊ ಅದು ನನಗೆ ಹಾಗೆ ಅದು ಕನೆಕ್ಟ್. ಅಂದರೆ ಆ ಮಣ್ಣು ನಿಮಗೆ ಆ ಕಲ್ಚರ್ ಹೆಂಗೆ ಅಂದರೆ ನೀವು ಯಾರೇ ಬಂದರೂ ಅಲ್ಲಿನ ಕಲ್ಚರ್ ಜೊತೆ ನೀವು ಬ್ಲೆಂಡ್ ಆದರೆ, ಕಲೆಗಳ ಜೊತೆ ಬ್ಲೆಂಡ್ ಆದರೆ ನಿಮ್ಮಲ್ಲಿ ಒಳ್ಳೆತನಗಳು ನ್ಯಾಚುರಲಿ ಬರ್ತಾ ಹೋಗುತ್ತೆ. ಹಾಗಾಗಿ ಅದು ಈ ಲೈನ್ಗಳೆಲ್ಲ ಇದು ಆಗಿ ನಾನು ಹೇಳಿದ್ನಲ್ಲ, ಒಂದೇ ವರ್ಷನಲ್ಲಿ ಬರ್ದಿರೋದು ಇದು ಆಟೋಮೆಟಿಕಲಿ ಟ್ಯೂನ್ ಜೊತೆ ಬರ್ತಾ ಹೋಯ್ತು. ನಮಗೆ ಒಂದು ಬರ್ದಾದ್ಮೇಲೆ ಒಂದು ಅಂದರೆ ನಮ್ಮೊಳಗೆಲ್ಲ ಊರಿದ್ರೆ, ಊರಿನ ಮೇಲೆ ಪ್ರೀತಿ ಇದ್ರೆ, ಅದು ಊರು ನಾವು ಊರಲ್ಲಿ ಜಾಸ್ತಿ ಕಳೆದಿದ್ರೆ ಅದೊಂದು ಬರುತ್ತಲ್ಲ ನ್ಯಾಚುರಲಿ, ಆ ಥರ ಲೈನ್ಸ್ ಬಂದಿದೆ. ಕರೆಕ್ಟ್. ಈಗ ನೀವು ಆ್ಯಕ್ಚುಲಿ ನಮ್ಮ ಕರಾವಳಿ ಸಂಸ್ಕೃತಿಯ ಬಗ್ಗೆ ಬರೆಯುವಾಗ, ಸಿನ್ಸ್ ನೀವು ಕೂಡ ಅಲ್ಲಿಯವರೇ ಆಗಿರೋದ್ರಿಂದ ಅದರ ಶ್ರೇಷ್ಠತೆ, ಘನತೆ ಎಲ್ಲವೂ ಗೊತ್ತು. ಬಟ್ ಅದ್ರ ಜೊತೆ ನೀವು ಒಂದು ಮಾತು ಹೇಳಿದ್ರಿ, ಅಂದರೆ ಬೇರೆ ಬೇರೆ ಭಾಗದ ಅಂದರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೂ ಕೂಡ ಅದರದೇ ಆದಂತಹ ಪ್ರಾಮುಖ್ಯತೆ ಇದೆ ಅಂತ. ಸೊ ಅದನ್ನು ನಾವು ಹೆಂಗೆ ಅರಿತುಕೊಳ್ಳೋದು ಒಬ್ಬ ಕವಿಯಾಗಿ ಅಥವಾ ಒಬ್ಬ ಬರಹಗಾರರಾಗಿ? ಓಕೆ, ನಮ್ಮಲ್ಲಿರುವಂತಹ ಶ್ರೇಷ್ಠತೆ ಕೂಡ ಬೇರೆ ಕಡೆನೂ ಇರುತ್ತೆ ಅನ್ನುವಂತಹ ಕೆಲವೊಂದು ಸಲ ನಮಗೆ ಅನ್ನಿಸ್ಬಿಡ್ಬೋದಲ್ಲ, ನಾವೇ ಜಾಸ್ತಿ, ನಮ್ಮಲ್ಲಿರೋದೇ ಭಯಂಕರ ಡೈವರ್ಸಿಟಿ ಆ ಥರ ಎಲ್ಲ ಅನಿಸುವಂತಹ ಸಾಧ್ಯತೆಗಳು ಇರುತ್ತೆ. ಬಟ್ ಬೇರೆ ಕಡೆನೂ ಕೂಡ ಅಷ್ಟೇ, ಅಂದರೆ ಅವರದೇ ಆದಂತಹ ಶ್ರೇಷ್ಠತೆ, ಅವರ ಕಲ್ಚರ್ಗೆ ಅವ್ರದ್ದೇ ಆದಂತಹ ಒಂದು ವ್ಯಾಲ್ಯೂ ಇರುತ್ತೆ ಅಂತ. ಅದನ್ನು ಹೆಂಗೆ ನಾವು ಅರಿತುಕೊಳ್ತಾ ಹೋದ್ರಿ ನೀವು ಆ್ಯಕ್ಚುಲಿ ಆ್ಯಸ್ ಅ ಬರಹಗಾರರಾಗಿ ಅಂತ? ನನಗೆ ಒಂದು ಅರ್ಧ ನಾನು ಈಗ ಕರಾವಳಿಯಲ್ಲಿ ನಮ್ಮ ಮನೆ ಇದ್ರು ಕೂಡ ನಾವು ಸೆಟ್ಲ್ ಆಗಿರೋದೆಲ್ಲ ಬಯಲುಸೀಮೆ, ಮಲೆನಾಡು ಬಾರ್ಡರಲ್ಲಿ ನಾನು. ಸೊ ಹಾಗಾಗಿ ಮತ್ತೆ ಕರಾವಳಿ ನಮ್ಮ ಇಲ್ಲಿಂದ ನಾವು ಕುಂದಾಪುರದಿಂದ ನಮ್ಮ ಸಾಗರ ಸೊರಬ ಅಲ್ಲಿ ಇರೋದು, ಅಲ್ಲಿಂದ ಹೋಗ್ತಾ ನಾವು ಮಲೆನಾಡು ಕ್ರಾಸ್ ಆಗೇ ಹೋಗಬೇಕು. ಹಾಗಾಗಿ ನಾನು ಮುಂಚೆಯಿಂದನೂ ಕೂಡ ನನಗೆ ಮಲೆನಾಡು, ಕರಾವಳಿ, ಬಯಲುಸೀಮೆ ನಾವು ಪಠ್ಯಪುಸ್ತಕದಲ್ಲಿ ಓದಿದ್ದು ಕರ್ನಾಟಕದ ಮುಖ್ಯ ಭಾಗಗಳು. ಸೊ ಬಯಲುಸೀಮೆ ಅಂದರೆ ಅಲ್ಲಿನ ಭಾಷೆ ಇಷ್ಟ, ರೊಟ್ಟಿ ಚಟ್ನಿ ಊಟ ಇಷ್ಟ ನನಗೆ. ಅಲ್ಲಿನ ಒಂದಿಷ್ಟು ಕಲ್ಚರ್ಸ್ ಎಲ್ಲ ಇದೆ, ಅದು ತುಂಬ ಇಷ್ಟ. ನಮ್ಮ ಶಿಕಾರಿಪುರ ಆ ಕಡೆ ಎಲ್ಲ ಹೋದರೆ ಗುಗ್ಗಳ ಅಂತ ಮಾಡ್ತೀವಿ, ಇಲ್ಲೇನು ಯಕ್ಷಗಾನದಲ್ಲಿ ಕತೆ ಹೇಳ್ತೀವಿ, ಅಲ್ಲಿ ಗುಗ್ಗಳ ಹರಿಕತೆ ಅಂತೆಲ್ಲ ಇದೆ, ದೊಡ್ಡಾಟ ಅಂತೆಲ್ಲ ಇದೆ. ಮತ್ತು ಈ ಕಂಬಳ ಥರ ಅಲ್ಲಿ ಹಟ್ಟಿ ಹಬ್ಬ ಅಂತ ಮಾಡ್ತಾರೆ, ಎತ್ತುಗಳನ್ನು ಈ ತಮಿಳ್ನಾಡಲ್ಲಿ ಜಲ್ಲಿಕಟ್ಟು ಥರ ಎತ್ತುಗಳನ್ನು ಓಡಿಸಿ ಅದನ್ನು ಹಿಡಿಯುವಂಥ ಒಂದು ಸ್ಪೋರ್ಟ್ ಇದೆ ಅಲ್ಲಿ. ಸೊ ಅದು ನನಗೆ ತುಂಬ ಇಷ್ಟ. ಸೊ ಈ ಥರ ಎಲ್ಲ, ಈವನ್ ಮಲೆನಾಡು ಅಂತ ಬಂದರೆ ನನಗೆ ಭಾಷೆಗಳು ತುಂಬ ಇಷ್ಟ. ಈ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಕೆಲವು ಮಾತಾಡ್ತಾ
ಹಾಕ್ತಿರ್ತಾರೆ. ಸೊ ಆ ಮಲೆನಾಡಿನ ಭಾಷೆ ಇಷ್ಟ ನನಗೆ. ಇವನ್ ನಾವು ಕೆರೆಪೇಟೆ ಮಾಡಿದಾಗ ನಾವು ಮಲೆನಾಡಿನ, ಸೊ ನನಗೆ ಲಕ್ಕಿಲಿ ಎಲ್ಲ ಥರದ ಹಾಗಾಗಿ ನಾನು ಜಾಸ್ತಿ ಬೇಗ ಕನೆಕ್ಟ್ ಆಗ್ತೀನಿ ಎಲ್ಲ ಕಲ್ಚರ್ಗೂ ಕೂಡ. ಅಲ್ಲಿ ನಾನು ಮಲೆನಾಡ ಗೊಂಬೆ ಅಂತ ಒಂದು ಸಾಂಗ್ ಬರೆದಿದೆ, ಕೆರೆಪೇಟೆ ಜಾಸ್ತಿ ಮಲೆನಾಡು ಒಂದು ವಾತಾವರಣದಲ್ಲಿ ಶೂಟ್ ಆಗಿತ್ತು ಅದು. ಹಾಗಾಗಿ ನನಗೆ ಈ ಡೈವರ್ಸಿಟಿ ಅಂದರೆ ಇಷ್ಟ. ನನಗೆ ಮಾತಾಡಬೇಕಾದ್ರೆ ಈ ಬೆಂಗಳೂರಲ್ಲೇ ಯಾರೊಬ್ರು ಉತ್ತರ ಕರ್ನಾಟಕದವ್ರು ಮಾತಾಡ್ತಿದ್ರೆ, ನಾನು ವಾಕಿಂಗ್ ಹೋದಾಗ ಎಲ್ಲರೂ ಪಾರ್ಕಲ್ಲಿ ನಾನು ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊತಾ ಇರ್ತೀನಿ. ಅಂದರೆ ಎಲ್ಲೋ ಒಂದು ಪದ ಸಿಗ್ಬೋದು ನನಗೆ, ಯಾವುದೋ ಒಂದು ಥಾಟ್ ಸಿಗ್ಬೋದು ಅಂತ. ಮಲೆನಾಡಲ್ಲಿ ಯಾರೋ ಮಾತಾಡ್ತಿದ್ರೆ ಅಲ್ಲಿ ಪಕ್ಕ ಕೂತ್ಕೊಂಡು ಇದು ಮಾಡ್ತೀನಿ. ನನಗೆ ಆ ಏನು ಒಂದು ವಿವಿಧತೆ ಅನ್ನೋದೇನಿದೆ ಅದು ತುಂಬ ಇಷ್ಟ ನನಗೆ. ಹಾಗಾಗಿ ಎಲ್ಲ ಹಾಡುಗಳಲ್ಲಿ ಎಲ್ಲೋದು ತರಕ್ಕೆ ಸಾಧ್ಯ ಆದರೆ ನಾನು ಗ್ರಾಮಾಯಣದಲ್ಲಿ ಬರೆದಿದ್ದೆ, ಈ ಮನದಲ್ಲಿ ಇಂದು ಇದೇ ನೋಡು ನಿನ್ನನ್ನೇ ತುಂಬಿಕೊಂಡ ಮಲೆನಾಡು ಅಂತ. ಸೊ ಈ ಥರ ನನಗೆ ಅದನ್ನೆಲ್ಲ ತುಂಬ ಪ್ರೀತಿಸ್ತೀನಿ ನಾನು. ಹಾಗಾಗಿ ಅದು ಹಾಡುಗಳಲ್ಲಿ ಗೊತ್ತಿಲ್ಲೇ ಬಂದು ಹೋಗ್ಬಿಡುತ್ತೆ ಎಸೆನ್ಸ್. ಕರೆಕ್ಟ್. ಸೊ ನಮ್ಮ ಸಂಸ್ಕೃತಿ ಮಾತ್ರ ಶ್ರೇಷ್ಠ ಅಥವಾ ನಮಗೆ ಗೊತ್ತಿರೋದೇ ಮಾತ್ರ ಶ್ರೇಷ್ಠ ಅಂತ ಅಂದ್ಕೊಳ್ದೇನೆ ಎಲ್ಲದರಲ್ಲೂ ಶ್ರೇಷ್ಠತೆ ಇದೆ ಅಂತ ಕಂಡುಕೊಂಡಾಗ ಮಾತ್ರ ಒಳ್ಳೆ ಬರಹಗಾರ ಆಗೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ. ಮೊದಲು ಕನ್ನಡ, ಮೊದಲು ಕರ್ನಾಟಕ, ಸೊ ನಮ್ಮ ತಾಯ್ನಾಡು. ಎಸ್ ಸರ್, ಇದು ಬಿಟ್ಟರೆ ಆ್ಯಕ್ಚುಲಿ ರೇಜ್ ಆಫ್ ಕಮಲ ಅಂತ ಒಂದು ಸಾಂಗ್ ಇದೆ. ಅಂದರೆ ನಾನು ಹೇಳ್ತಿರೋದು ಆ ಸಾಂಗ್ ನನಗೆ ಸಿನಿಮಾದಲ್ಲಿ ನೋಡಿದಾಗ ಫಸ್ಟ್ ಜ್ಞಾಪಕ ಬಂದಿದ್ದು ನನಗೆ ಪ್ರೇಮಮ್ ಸಿನಿಮಾದಲ್ಲಿ ಒಂದು ಕಾಲೇಜ್ ಫೈಟ್ ಥರ ಒಂದು ಸೀಕ್ವೆನ್ಸ್ ಬರುತ್ತೆ. ಆ ಟೈಮಲ್ಲಿ ಅದೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಥರ ಅದು ಬರುತ್ತೆ ಆ್ಯಕ್ಚುಲಿ. ಅಂದರೆ ಸೇಮ್ ಹಾಗೆ ಇದೆ ಅಂತ ಹೇಳ್ತಿಲ್ಲ, ಇದ್ರ ಕಾಂಟೆಕ್ಸ್ಟೇ ಬೇರೆ ಇದೆಲ್ಲ ಬೇರೆ, ಬಟ್ ಎಲ್ಲೋ ಒಂದು ಕಡೆ ಆ ಟ್ಯೂನ್ ಸ್ವಲ್ಪ ನನಗೆ ಅದನ್ನು ಜ್ಞಾಪಿಸ್ತಾ ಆ್ಯಕ್ಚುಲಿ. ಬಟ್ ದಿಸ್ ಈಸ್ ಅ ವೆರಿ ನೈಸ್ ಸಾಂಗ್. ಅಂದರೆ ರ್ಯಾಪ್ ಶೈಲಿಯಲ್ಲಿ ಬಂದಿರೋ ಸಾಂಗ್ ಇದು. ನಿಮಗೆ ಮೊದಲನೇ ಸಲ ಐ ಥಿಂಕ್ ಈ ಥರ ರ್ಯಾಪ್ ಶೈಲಿಯಲ್ಲಿ ನೀವು ಬರೆದಿರೋದು ಅಂತ ಅನಿಸುತ್ತೆ. ಏನು ಚಾಲೆಂಜಸ್ ಇತ್ತು ಈ ಹಾಡು ಬರೆಯುವಾಗ? ಈ ಹಾಡು ಅಂದ್ರೆ ಅಡ್ರೆನಲೈನ್ ರಶ್ ಇದು ಆ್ಯಕ್ಚುಲಿ ಆ ಸಾಂಗ್ ಕೇಳುವಾಗ. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಈ ಥರದ ಹಾಡುಗಳು ಬರೆಯೋದು, ಫೋರ್ಸ್ ಇರೋ ಸಾಂಗ್ಗಳು ಬರೆಯೋದು ತುಂಬ ಇಷ್ಟ. ಇದು ಕಂಪೋಸ್ ಆದಾಗ ಅದೇ ಸಚಿನ್ ಅವ್ರಿಗೆ ಗುರುದತ್ ಅವ್ರಿಗೆ ಕಳಿಸಿದ್ರು ಇದನ್ನ ಟ್ಯೂನ್ನ. ಅವರು ಏನೋ ವರ್ಕ್ ಆಗ್ತಿಲ್ಲ ಆ ಥರದ್ದು ಏನೋ ಒಂದು ಸ್ವಲ್ಪ ಏನೋ ನಡೀತಾ ಇತ್ತು ಅವ್ರಿಗೆ ಮುಂದೆ. ನಾನೆಲ್ಲ ಸ್ಟುಡಿಯೋದಲ್ಲೇ ಇದ್ದೆ. ಆವಾಗ ನಾನು ಆ ಟ್ಯೂನ್ ಏನಿದೆಯಲ್ಲ ಅದಕ್ಕೆ ಓಪನಿಂಗ್ 2 ಲೈನ್ ಬರೆದು ಸಚಿನ್ ಕೊಟ್ಟಾಗ ಸಚಿನ್ ಹಾಡ್ಬಿಟ್ಟು ಅದನ್ನು ಕಳಿಸಿದ್ರು ಅವ್ರಿಗೆ. ಹಾಡು ಕಳಿಸ್ತಿದ್ದಂಗೆ ಅವ್ರು ಇಲ್ಲ ಇದು ವರ್ಕ್ ಆಗ್ತಿದೆ, ವಿತ್ ಲಿರಿಕ್ ವರ್ಕ್ ಆಗ್ತಿದೆ ಅಂತ ಹೇಳಿದ್ರು. ನಾನು ಅದಾದಮೇಲೆ ತುಂಬ ಬೇಗ ಬರೆದಂಥ ಹಾಡು ಈ ಓಪನಿಂಗ್ ಲೈನ್ ಇದಾಯಿತು, ಅದಾದ್ಮೇಲೆ ಒಂದು ಹಾಫ್ ಆನ್ ಅವರಲ್ಲಿ ನಾನು ಬರೆದು ಕೊಟ್ಟೆ. ಬರ್ದವ್ರು ಹಾಡು ಕಳಿಸಿದ್ರು, ಅವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಇಲ್ಲ ಅಗೇನ್ ಇದರಲ್ಲೂ ಒಂದು ಲೈನು ಏನೋ ಆಚೆ ಈಚೆ ಮಾಡಲಿಲ್ಲ ನಾನು. ಓಪನಿಂಗಿಂದ ಕಾಲಿಗೆ ಕೆಂಡವ ಕಟ್ಟಿ ಕತ್ತಲ ಊಟವ ಕಾಡುವ ವೈರಿಯ ಮೆಟ್ಟಿ, ಇವನ್ ಕತೆಗೂ ಕೂಡ ಕಂಬಳದಲ್ಲಿ ಎಲ್ಲೋ ಪ್ಲೇ ಆದರೂ ಕೂಡ ನನಗೆ ಎಲ್ಲ ಹಾಡುಗಳಲ್ಲಿ ನನಗೆ ಇದರಲ್ಲಿ ಒಂದಿಷ್ಟು ಲೈನ್ಸ್ಗಳು ಬರುತ್ತೆ. ಅದು ತುಂಬ ನನಗೆ ಗಟ್ಟಿ ರಟ್ಟೆಯ ಕೋಟಿ ಚೆನ್ನಯ್ಯ ನಿನ್ನ ನೆತ್ತರ ಒಳಗು ಇಹರು ನಡೆ ಕೆಸರಿನೊಳಗೆ ಉಸಿರ ಬಸಿದು ಹುಡುಕು ಹುಡುಕು ಘನತೆ ಇಲ್ಲಿ ಬಿದ್ದೋನು ಮರಳಿ ಎದ್ದಾಗ ಗೆದ್ದಾಗ ಒಂದೊಂದು ಹೆಜ್ಜೆನೂ ಚರಿತೆ ಮುರಿದ ಬದುಕು ಮೆರೆವ ತನಕ ಹಠವ ಬಿಡದೆ ಓಡ. ಇದು ನಿಮಗೆ ಕೇವಲ ಒಂದು ಕಂಬಳಕ್ಕಷ್ಟೇ ಅಲ್ಲ, ನೀವೆಲ್ಲೋ ಒಂದು ಸೋತು ಕೂತಾಗ ಎಲ್ಲೋ ಈ ಹಾಡು ಕೇಳಿದ್ರೆ ನಿಮ್ಗೊಂದು ಫೋರ್ಸ್ ಬರಬೇಕು. ಆ ಥರದ್ದೇನೋ ಒಂದು ಅಂದರೆ ಮ್ಯೂಸಿಕಲ್ ಇತ್ತದು ಮ್ಯಾಜಿಕ್ಕು. ಲಿರಿಕ್ ಕೂತಾಗ ಅದು ಆಯ್ತದು. ಇನ್ಫ್ಯಾಕ್ಟ್ ಈ ಸಿನಿಮಾ ಇದು ಮ್ಯೂಸಿಕಲಿ ಒಂದು ರಿಚ್ ಸಿನಿಮಾ ಅಂತಲೂ ಹೇಳ್ಬೋದು. ಬಿಕಾಸ್ ಎಲ್ಲ ಹಾಡುಗಳು ಅಂದರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಪ್ಲಸ್ ಈಗ ಸಾಂಗ್ ಅಂದರೆ ಲಿರಿಕ್ಸ್ ಎಷ್ಟೇ ಚೆನ್ನಾಗಿದ್ರು ಅದಕ್ಕೆ ಟ್ಯೂನ್ ಕೂಡ ಅದಕ್ಕೆ ಸರಿಯಾಗಿ ಹೊಂದಿಕೆ ಆಗೋ ಥರ ಇದ್ದರೆ, ತುಂಬ ಕ್ಯಾಚಿ ಆಗಿದ್ರೆ ಮಾತ್ರ ಜನಗಳಿಗೂ ಹಾಡು ಇಷ್ಟ ಆಗೋದು. ಸಚಿನ್ ಬಸ್ರೂರ್ ಅವರ ಒಂದು ಕಾಂಟ್ರಿಬ್ಯೂಷನ್ ಅಂತೂ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕು. ಹೆಂಗಿತ್ತು ಅಂದರೆ ರವಿ ಬಸ್ರೂರ್ ಅವರ ಗರಡಿಯಲ್ಲಿ ಅವ್ರು ಪಳಗಿದ್ರು ಕೂಡ ಅವ್ರದ್ದೇ ಸಪ್ರೇಟ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದು. ಪ್ಲಸ್ ಫ್ರೆಶ್ ಅನ್ನಿಸ್ತಾ ಇತ್ತು ನನಗೆ ಆ್ಯಕ್ಚುಲಿ ಕೇಳುವಾಗ. ಹೆಂಗಿತ್ತು ಅವ್ರ ಜೊತೆಗೆ ವರ್ಕ್ ಮಾಡೋದು ಅಂತ? ಸಚಿನ್ ಅವ್ರ ಜೊತೆ ನಾನು ಫಸ್ಟ್ ಸಾಂಗ್ ಬರ್ತಿದ್ದೆ ಸಚಿನ್ಗೆ, ಅಮ್ಮ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದ್ವಿ. ಅದು ಫಸ್ಟ್ ಸಾಂಗ್ ಬರ್ತಿದ್ದೆ ಅಲ್ಲಿ ನಾನು. ಸೊ ಅಲ್ಲೇ ನೀವು ಹೇಳ್ದಂಗೆ ಮುಂಚೆಯಿಂದನೂ ಕೂಡ ತನ್ನದೇ ಆದ ಒಂದು ಶೈಲಿ, ಮೆಲಡಿ ಆಗಿರಬಹುದು ಅಥವಾ ಮಾಸ್ ಆಗಿರ್ಬೋದು, ತನ್ನದೇ ಆದ ಶೈಲಿ ಇರುವಂಥ ಒಬ್ಬ ಸಂಗೀತ ನಿರ್ದೇಶಕ. ಸೊ ಕರಾವಳಿ ಅಂತ ಸಿನಿಮಾ ಬಂದಾಗ ಅಗೇನ್ ಗುರುದತ್ ಅವರು ಅಂದರೆ ಆ ರೈಟ್ ಚಾಯ್ಸ್ ಇರುತ್ತೆ. ಯಾಕಂದರೆ ಕರಾವಳಿಯವರು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಬೇಕು ನನಗೆ. ನಾನು ಕರೆಕ್ಟಾಗಿ ನನ್ನ ಥಾಟ್ಗಳನ್ನು ಮ್ಯೂಸಿಕಲಿ ಹೇಳೋ ಥರದ್ದು ಬೇಕು ಅಂತ ಇದ್ದಾಗ ತುಂಬ ಕೆಲಸ ಆಗಿದೆ ಇದಕ್ಕೆ. ಬಿ ಜಿ ಎಮ್ಗಾಗಿರ್ಬೋದು ಆ್ಯಂಡ್ ಹಾಡುಗಳಿಗಾಗಿರ್ಬೋದು ತುಂಬ ಕೆಲಸ ಆಗಿದೆ. ಯಾಕಂದರೆ ಆಲ್ಮೋಸ್ಟ್ 2-3 ಇಯರ್ಸಿಂದ ನಡೀತಾ ಇರೋಂಥ ಸಿನಿಮಾ ಇದು. ಸೊ ಸಿಕ್ಕಾಪಟ್ಟೆ ವರ್ಕ್ ಆಗಿದೆ. ಸೊ ಆತನ ಒಂದಿಷ್ಟು 14-15 ವರ್ಷದ ಏನೊಂದು ಎಕ್ಸ್ಪೀರಿಯನ್ಸ್ ಇದೆ ಅದೆಲ್ಲದನ್ನ ಹಾಕೋದಕ್ಕೆ ಮತ್ತೆ ತನ್ನಲ್ಲಿರೋ ಕರಾವಳಿ ಎಸೆನ್ಸನ್ನು ಹಾಕೋದಕ್ಕೆ ಇದರಲ್ಲಿ ಈ ಹಾಡುಗಳು ಮತ್ತು ಈ ಬಿ ಜಿ ಎಮ್ಗಳು ತುಂಬ ಒಳ್ಳೆಯ ಒಂದು ಜಾಗ ಮಾಡಿಕೊಡ್ತು. ಕರೆಕ್ಟ್ ಸರ್. ಇನ್ನು ಅಂದರೆ ಆ್ಯಕ್ಚುಲಿ ನಾನು ಅದು ಕಾಂಟ್ರವರ್ಸಿ ವಿಷಯಕ್ಕೆ ನಾನು ನಿಮ್ಮನ್ನು ತರ್ತಾ ಇಲ್ಲ, ಬಟ್ ಸ್ಟಿಲ್ ಈಗ ಸಾಕಷ್ಟು ಅಡೆತಡೆಗಳನ್ನು ಈ ಸಿನಿಮಾ ಎದುರಿಸ್ತು. ಬಟ್ ಅದಾದಮೇಲೆ ಕೂಡ ನಮಗೆ ಕ್ರಾಫ್ಟ್ ಚೆನ್ನಾಗಿದ್ದರೆ ಸಿನಿಮಾ ನೋಡಿದಾಗ ನಮಗೆ ಎಂಟರ್ಟೈನ್ ಮಾಡಿದ್ರೆ ಜನ ಅದನ್ನೆಲ್ಲ ಗಮನ ಕೊಡಲ್ಲ ಆ್ಯಕ್ಚುಲಿ.
ಈಗ ನೀವು ಕೂಡ ಸಿನಿಮಾ ನೋಡಿರ್ತೀರಾ ಫುಲ್ಲು, ಈಗ ಹೇಗೆ ಅನ್ನಿಸ್ತು ನಿಮಗೆ ಪ್ರೀಮಿಯರ್ ಶೋ ನೋಡಿದಾಗ? ಸೊ ನನಗೆ ಮುಂಚೆನೇ ಕತೆ ಗೊತ್ತಿತ್ತು, ಸಿನಿಮಾ ಕತೆ ಗೊತ್ತಿತ್ತು. ಆ್ಯಂಡ್ ನನಗೆ ನಾನು ಸ್ವಲ್ಪ ಬೇಕು ಅಂತಲೇ ಸಿನಿಮಾದೇನು ಸೀನ್ಗಳು ಅದೆಲ್ಲ ಜಾಸ್ತಿ ನೋಡಿರಲಿಲ್ಲ. ನಾನು ಥಿಯೇಟ್ರಲ್ಲಿ ನೋಡೋಣ ಈ ಸಿನಿಮಾ ಅಂತ ಹೇಳಿ. ಸೊ ನನಗೆ ತುಂಬ ಇಷ್ಟ ಆಯಿತು ನನಗೆ. ಬಟ್ ಏನಂದರೆ ನನಗೆ ನನ್ನ ಜನರ ಜೊತೆ ನೋಡಬೇಕು ಅಂದರೆ ಟೆಕ್ನಿಷಿಯನ್ ಜೊತೆ ನೋಡಿರೋದು. ಸೊ ನನಗೆ ಟೆಕ್ನಿಷಿಯನ್ಸ್ ಏನಂದರೆ ಅವರೆಲ್ಲರಿಗೂ ಆಲ್ಮೋಸ್ಟ್ ಕತೆ ಗೊತ್ತು ಹೆಚ್ಚಿನವರಿಗೆ, ಅಥವಾ ವರ್ಕ್ ಮಾಡಿದ್ದಾರೆ. ಸೊ ಅವ್ರ ರಿಯಾಕ್ಷನ್ ಒಂಥರ ಇರುತ್ತೆ. ಇವನ್ ನಾನು ಟೆಕ್ನಿಷಿಯನ್ ಆಗಿ ನಾನು ಟೆಕ್ನಿಷಿಯನ್ಸ್ ಜೊತೆ ಕೂರ್ದೇನೆ ಸಪ್ರೇಟಾಗಿ ಜನರ ಜೊತೆ ನಾನು ಒಬ್ಬ ಆಡಿಯನ್ ಆಗಿ ನೋಡಬೇಕು ಅನ್ನೋದು ಅದು ಆಸೆ ಇದೆ, ನನಗೆ ನೋಡ್ತೀನಿ ಅಂತ. ಬಟ್ ಅದರ್ವೈಸ್ ನನಗೆ ಟೆಕ್ನಿಕಲಿ DOP ವರ್ಕ್ ಆಗಿರ್ಬೋದು, BGM ಆಗಿರ್ಬೋದು, ಆ್ಯಂಡ್ ಎಸ್ಪೆಷಲಿ ಎಡಿಟಿಂಗ್ ಪ್ರತೀಕ್ ಶೆಟ್ಟಿ ಅವರು ನಮ್ಮ ಮೊದಲ ಕಾಂತಾರ ಎಲ್ಲ ಎಡಿಟ್ ಮಾಡಿದವರು ಅಮೇಝಿಂಗ್ ಆಗಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಕಾಸ್ಟಿಂಗ್ ಇದೆಯಲ್ಲ ನಿಮಗೆ ಪ್ರತಿಯೊಂದು ಈ ರಾಜ್ ಬಿ ಶೆಟ್ಟರ್ದು ಆಗಿರಬಹುದು, ಮತ್ತೆ ಮಿತ್ರ ಅವ್ರ ಕ್ಯಾರೆಕ್ಟರು, ಬಂದು ಹೋಗೋ ಸಣ್ಣ ಪುಟ್ಟ ಕ್ಯಾರೆಕ್ಟರು ಕೂಡ ನಿಮಗೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಸಿನಿಮಾದಲ್ಲಿ. ಅಂದರೆ ನಮ್ಮ ಕರಾವಳಿಯವ್ರಿಗೆ ನೋಡ್ತಾ ಎಸೆನ್ಸ್ ಕೂಡ ಕರಾವಳಿಯ ಭಾಷೆ ಆಗಿರ್ಬೋದು. ಈಗ ಮಿತ್ರ ಅವರೆಲ್ಲ ಬೆಂಗಳೂರು ಭಾಷೆ ಜಾಸ್ತಿ ಮಾತಾಡೋದು, ಬಟ್ ಅವರು ಅದಕ್ಕೆ ಡೆಡಿಕೇಟೆಡ್ ಆಗಿ ಡಬ್ ಮಾಡಿ ಅಷ್ಟು ಚೆನ್ನಾಗಿ ತಂದ್ರಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು ಸಿನಿಮಾ. ಮೇ ಬಿ ಕಾಂತಾರ, ಸೂಫ್ರಮ್ ಸೊ ಆದಮೇಲೆ ಸೊ ಒಂದು ಕರಾವಳಿ ತುಂಬ ಒಂದು ರಿಚ್ ಆಗಿ ಕಂಡಂಥ ಒಂದು ಸಿನಿಮಾ ಕರಾವಳಿ ಅನಿಸ್ತು ನನಗೆ. ಪ್ರಜ್ವಲ್ ಅವರು ಡಬ್ ಮಾಡಿಲ್ಲ, ಬಟ್ ಅದು ನಿಮಗೆ ಹೇಗೆ ಅನಿಸ್ತು? ತೊಂದರೆ ಕೊಡ್ತಾ ನೋಡುವಾಗ, ಸಿನಿಮಾ ನೋಡುವಾಗ? ಟ್ರೈಲರು ಮತ್ತು ನಮಗೆ ಮುಂಚೆ ಗೊತ್ತಿದ್ದರಿಂದ ಅದೇನು ಅಂತ ಇಂಪ್ಯಾಕ್ಟ್ ಅನಿಸ್ಲಿಲ್ಲ ನನಗೆ. ಅದೇ ಮೇಜರಾಗಿ ಎಲ್ಲ ಮಂಗಳೂರು ಭಾಷೆ ಮತ್ತು ಕುಂದಾಪುರ ಭಾಷೆ ಎಲ್ಲ ಕೇಳ್ತಿದ್ದರಿಂದ, ಆ್ಯಂಡ್ ಸಿನಿಮಾದಲ್ಲೂ ಕೂಡ ಜಾಸ್ತಿ ಏನು ಪೋರ್ಷನ್ನು ಇಲ್ಲ, ಡೈಲಾಗ್ಸ್ ಪೋರ್ಷನ್ ಆ ಥರ ಏನಿಲ್ಲ. ಹಾಗಾಗಿ ತುಂಬ ಡಿಫ್ರೆನ್ಸ್ ಏನು ಅನಿಸ್ಲಿಲ್ಲ ನನಗೆ. ಕರೆಕ್ಟ್, ಡೆಫಿನೆಟ್ಲಿ ಸರ್. ಆ್ಯಕ್ಚುಲಿ ಹಾಡುಗಳ ಮೂಲಕ ಮತ್ತು ಬೇಸಿಕ್ ಕಾಂಟೆಕ್ಸ್ಟ್ ಮೂಲಕ ಇದು ಕಂಪ್ಲೀಟ್ಲಿ ಒಂದು ಈ ಕಮರ್ಷಿಯಲ್ ಟೆಂಪ್ಲೇಟ್ನ ಮೂವಿ ಅಲ್ಲ ಅನ್ನೋದಂತೂ ಡೆಫಿನೆಟ್ಲಿ ಅದನ್ನು ಸಾಬೀತು ಮಾಡಿದೆ ಕರಾವಳಿ ಸಿನಿಮಾ. ಅಂದರೆ ಕರಾವಳಿ ಕಂಬಳದ ಬಗ್ಗೆ, ಕರಾವಳಿಯ ಈ ಒಂದು ಡಿಫ್ರೆಂಟ್ ಕಲ್ಚರ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡಿರೋರಿಗೆ ಇದೊಂದು ಸಿನಿಮಾ ಡೆಫಿನೆಟ್ಲಿ ನೋಡಿದ್ರೆ ಬೇರೆದೇ ಒಂದು ಪ್ರಪಂಚಕ್ಕೆ ಹೋಗಿ ಬಂದಂತಹ ಅನುಭವ ಆಗುತ್ತೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸಿನಿಮಾ ಇನ್ನೂ ಥಿಯೇಟ್ರಲ್ಲಿ ಹೋಗ್ತಾ ಇದೆ, ಇನ್ನೂ ಸಾಕಷ್ಟು ಜನ ನೋಡ್ಬೇಕು ಸಿನಿಮಾನ. ನಿಮ್ಮ 4 ಹಾಡುಗಳಿದೆ ಸಿನಿಮಾದಲ್ಲಿ ಏನು ಹೇಳ್ತೀರಾ ಕೊನೆಯದಾಗಿ? ಸೊ ನಾವು ಒಂದು ಒಳ್ಳೆ ಸಿನಿಮಾ ಬಂದಾಗ ಮಿಸ್ ಮಾಡ್ಕೋಬಾರ್ದು. ಯಾಕಂದರೆ ತುಂಬ ಸಿನಿಮಾಗಳು ಇತ್ತೀಚಿನ ಜನ ಹೇಗೆ ಅಂದರೆ ಒಳ್ಳೆ ಸಿನಿಮಾ ಬಂದಿದೆ ಥಿಯೇಟ್ರಿಗೆ ಬನ್ನಿ ಅಂದರೆ ಅದನ್ನು ಟ್ರೈಲರ್ ನೋಡ್ತಾರೆ, ಅಥವಾ ಸಾಂಗ್ಸ್ ಏನೋ ನೋಡ್ಬಿಟ್ಟು ಅವ್ರು ಡಿಸೈಡ್ ಮಾಡ್ತಾರೆ ನಾನು ಇನ್ನು ಥಿಯೇಟ್ರಲ್ಲೇ ನೋಡಬೇಕಾ, ಯಾಕಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಅನ್ನೋದೀಗ ನಾವು ತುಂಬ ಸಿನಿಮಾಗಳು ಈ ಸಿನಿಮಾ ಚೆನ್ನಾಗಿತ್ತು ಯಾಕೆ ಜನ ನೋಡಲಿಲ್ಲ ಥಿಯೇಟ್ರಿಗೆ ಬಂದು ಅಂತ ಇದು ಮಾಡ್ತೀವಿ. ಬಿಕಾಸ್ ಅವ್ರಿಗೆ ಥಿಯೇಟ್ರಲ್ಲೇ ನೋಡುವಂಥ ಒಂದು ಅನಿಸ್ಬೇಕು, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅನಿಸ್ಬೇಕು. ಸೊ ಆ ಥರದ ತುಂಬ ಎಲಿಮೆಂಟ್ಸ್ಗಳು ಕರಾವಳಿಯಲ್ಲಿದೆ. ನಿಮಗೆ ಆ ಕಂಬಳ ಸ್ಪೋರ್ಟನ್ನು ನೀವು ಬಿಗ್ ಸ್ಕ್ರೀನಲ್ಲಿ ನೋಡ್ತಾ ಆ ಜನರ ಸ್ಕ್ರೀಮಿಂಗಲ್ಲಿ ಇಲ್ಲಿ ಜನರು ಅಲ್ಲಿ ಜನರು ಆ ಒಂದು ಇದೆಯಲ್ಲ, ಒಂದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೋಗಿ ಮ್ಯಾಚ್ ನೋಡೋದಕ್ಕೂ ಟಿವಿಯಲ್ಲಿ ನೋಡೋದಕ್ಕೂ ಒಂದು ಡಿಫ್ರೆನ್ಸ್ ಇದೆ ಗೊತ್ತಾ. ಸೊ ಆ ಥರದ್ದು ಏನೋ ಒಂದು ವಾವ್ ಮೂಮೆಂಟ್ಸ್ ತುಂಬ ಇದೆ. ಯಾಕಂದರೆ ನನಗೆ ನಿನ್ನೆ ಒಂದಿಷ್ಟು ಫೋನ್ಗಳು ಬಂತು ಬೇರೆ ಬೇರೆ ಭಾಗಗಳಿಂದ, ಉತ್ತರ ಕರ್ನಾಟಕ ಫ್ರೆಂಡ್ಸ್ ಆಗಿರ್ಬೋದು. ಸೊ ಅವರಿಂದೆಲ್ಲ ನನಗೆ ಇನ್ನೂ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರೋದು. ಒಂದಿಷ್ಟು ಫೋನ್ಗಳು ನನಗೆ ಯಾವಾಗಲೂ ಜಾಸ್ತಿ ಆ ಥರ ಕಾಂತಾರ ಆದಮೇಲೆ ಜಾಸ್ತಿ ಫೋನ್ ಬಂದಿಲ್ಲ ಆ ಥರ. ಫಸ್ಟ್ ದಿನನೇ ಮತ್ತು ಆ್ಯಂಡ್ ಫ್ರೈಡೇ ನಿಮಗೆ ಮಲ್ಟಿಪ್ಲೆಕ್ಸ್ ಅಷ್ಟು ಫುಲ್ ಆಗೋದು ತುಂಬ ಕಡಿಮೆ, ಶನಿವಾರ ಭಾನುವಾರ ಆಗುತ್ತೆ. ಬಟ್ ನಿನ್ನೆ ನೀವು ಮಲ್ಟಿಪ್ಲೆಕ್ಸ್ಗಳು ನೋಡಿದ್ರೆ ಆಲ್ಮೋಸ್ಟ್ ಫುಲ್ ಇತ್ತು. ನಮ್ಮ ಕುಂದಾಪುರ ಕರಾವಳಿ ಭಾಗದಲ್ಲಿ ತುಂಬ ಜನ ನೋಡ್ತಿದ್ದಾರೆ. ಸೊ ಜನಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಸೊ ನಾನು ಹೇಳೋದು ಬೇಕಾದ್ರೆ ಇವತ್ತು ಒಂದಿಷ್ಟು ರಿವ್ಯೂಸ್ ನೋಡಿ, ನೀವು ಬುಕ್ ಮೈ ಶೋ ನೋಡಿ, ನಿಮ್ಗೊಂದು 3-4 ಜನ ಬಂದು ಈ ಸಿನಿಮಾ ನೋಡಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಬಂದು ನೋಡಿ, ನಿಮಗೆ ಕರಾವಳಿ ಖಂಡಿತ ನಿಮಗೆ ಮನರಂಜಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಪ್ರಮೋದ್ ಸರ್. ಒಳ್ಳೆಯದಾಗಲಿ ನಿಮ್ಮ ಇಡೀ ತಂಡಕ್ಕೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ಪ್ರಮೋದ್ ಮರವಂತೆ ಅವರ ಮಾತುಗಳು. ಕರಾವಳಿ ಸಿನಿಮಾ ಕಾಂಟ್ರವರ್ಸಿಗಳನ್ನೆಲ್ಲ ಹೊರಗಿಟ್ಟು ನೋಡೋದಾದರೆ ನಿಜವಾಗ್ಲೂ ಒಂದು ಡೇರಿಂಗ್ ಅಟೆಂಪ್ಟ್ ಅಂತಲೇ ಹೇಳ್ಬೋದು. ಹಾಡುಗಳು ಚೆನ್ನಾಗಿದೆ, ಜೊತೆಗೆ ಸಿನಿಮಾಟೋಗ್ರಫಿ ಆಗಿರ್ಬೋದು, ಟೆಕ್ನಿಕಲ್ ವ್ಯಾಲ್ಯೂಸಿಂದ ಹಿಡಿದು ಒಂದು ಗಟ್ಟಿ ಕಾಂಟೆಕ್ಸ್ಟ್ ಮೂಲಕ ಕರಾವಳಿ ಕಂಬಳದ ಜಗತ್ತಿಗೆ ನಿಮ್ಮನ್ನು ಕೊಂಡೊಯ್ಯುತ್ತೆ. ಹಾಗಾಗಿ ಈ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.